ಬಾಗಲಕೋಟೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಏಟು ನಗರ ಉದ್ವಿಗ್ನ. ಕೈಗಾಡಿಗಳಿಗೆ ಬೆಂಕಿ, ತಂಜೀರ ಎಂಬಾತನ ಬಂಧನ. ಬಾಗಲಕೋಟೆ ನಗರದಲ್ಲಿ ನಿನ್ನೆ ರಾತ್ರಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮೆರವಣಿಗೆಯ ಮೇಲೆ ಪಂಕಾ ಮಸೀದಿಯ ಒಳಗಿನಿಂದ ಚಪ್ಪಲಿ ಮತ್ತು ಕಲ್ಲುಗಳನ್ನು ತೂರಿದ್ದು, ಪೊಲೀಸ್ ಸಿಬ್ಬಂದಿಯೊಂದಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಬಿಗಿ ಬಂದೋಬಸ್ತ್ ಕಾರ್ಯದಲ್ಲಿ ತೊಡಗಿದ್ದಾಗ ಅವರ ಮೇಲೆಯೇ ಕಲ್ಲು ತೂರಿದ ಪ್ರಕರಣ ಪಂಕಾ ಮಸೀದಿಯ ಮುಂದೆ ನಡೆದಿದೆ. ಈ ವೇಳೆ ಒಬ್ಬ ಪೊಲೀಸ್ ಸಿಬ್ಬಂದಿ ಮತ್ತು ಹಿಂದೂ ಕಾರ್ಯಕರ್ತರೊಬ್ಬರು ಗಾಯಗೊಂಡಿದ್ದಾರೆ. ಅಲ್ಲದೆ ವರಿಷ್ಠಾಧಿಕಾರಿಗಳಿಗೂ ಕಲ್ಲು ಬಡಿದಿದ್ದು ಅವರು ಕೂಡ ಗಾಯಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದ ಹಳೆ ಬಾಗಲಕೋಟ, ವಿದ್ಯಾಗಿರಿ ಮತ್ತು ಕೊತ್ತಲೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಬಿಎನ್ಎಸ್ 168 ಸೆಕ್ಷನ್ ಅಡಿಯಲ್ಲಿ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಜಾರಿ ಮಾಡಿದ್ದು, ನಗರದಲ್ಲಿ ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದೆ. ಈ ಕುರಿತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ಇಲಾಖೆಯ ವಿಡಿಯೋದಲ್ಲಿ ಕಲ್ಲು ಎಸೆದ ಅನ್ಯ ಕೋಮಿನ ವ್ಯಕ್ತಿಯನ್ನ ತಂಜೀರ ಎಂಬಾತನೊಂದಿಗೆ ಇತರೆ 7 ಜನರನ್ನ ಬಂಧಿಸಲಾಗಿದೆ ಎಂದು ವರಿಷ್ಠಾಧಿಕಾರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆನಂತರ ಖಾಲಿ ತರಕಾರಿ ಗಾಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಅದನ್ನು ಕೂಡಲೇ ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಟ್ಟು ಆರಿಸಿದ್ದಾರೆಂದು ತಿಳಿದುಬಂದಿದೆ. ವರದಿ ಅರುಣ್ ಕುಮಾರ್, ಮುಚಖಂಡಿಮಠ, ಪ್ರಜಾಪವರ್ ಟಿವಿ, ಬಾಗಲಕೋಟೆ.